ನಮಸ್ಕಾರ ಸ್ನೇಹಿತರೆ, ASV ಪ್ರಪಂಚಕ್ಕೆ ಸ್ವಾಗತ. ಬನ್ನಿ ನಾವಿವತ್ತು ಸ್ವಲ್ಪ ಧರ್ಮಸ್ಥಳದ ಬಗ್ಗೆ, ಅದರ ಇತಿಹಾಸ, ಅದು ಹೇಗೆ ಅದಕ್ಕೆ ಹೆಸರು ಬಂತು ಅನ್ನೋದೆಲ್ಲ ತಿಳ್ಕೊಳ್ಳೋಣ. ಈ ಕಲಿಯುಗದಲ್ಲಿ ಏನಾದರೂ ನಮಗೆ ದೇವರು ಎಲ್ಲರೂ ನಿಜವಾಗ್ಲೂ ಕಾಣಿಸ್ತಾನೆ ಅಂದರೆ ಅದು ಕೆಲವು ಪ್ರದೇಶಗಳಲ್ಲಿ ಮಾತ್ರ ನಮ್ಗೆ ಆ ಥರ ಅನಿಸುತ್ತೆ. ಇಲ್ಲಿ ನಿಜವಾಗ್ಲೂ ದೇವರಿದ್ದಾರೆ ಅಂತ. ಈಗ ನಾವು ತಿರುಪತಿ ಆಗಿರ್ಬೋದು ಅಥವಾ ಈ ನಮ್ಮ ಧರ್ಮಸ್ಥಳನೇ ಆಗಿರ್ಬೋದು, ಇಂಥಲ್ಲೆಲ್ಲ ದೇವರು ಖಂಡಿತ ಇದ್ದಾರೆ. ಹಾಗೆ ಎಷ್ಟೋ ಈ ಕೊಲ್ಲೂರು ಮೂಕಾಂಬಿಕೆ ಆಗ್ಬೋದು, ಕೆಲವೊಂದು ಪ್ಲೇಸಲ್ಲಂತೂ ತುಂಬ ಹಾಗನ್ಸುತ್ತೆ ದೇವರು ಅಲ್ಲಿ ನಿಜವಾಗ್ಲೂ ಇದ್ದಾರೆ ಅಂತ ಹೇಳಿಬಿಟ್ಟು. ಅಂಥ ಒಂದು ಕ್ಷೇತ್ರನೇ ಈ ಧರ್ಮಸ್ಥಳ. ಶಿವನನ್ನು ತುಂಬ ಆರಾಧಿಸುವಂಥ ಈ ಪವಿತ್ರ ಜಾಗದಲ್ಲಿ ಜನರಿಗೆ, ಭಕ್ತರಿಗೆ ಏನು ನಂಬಿಕೆ ಅಂದರೆ ದೇವರು ಖಂಡಿತವಾಗ್ಲೂ ಅಲ್ಲಿದ್ದಾನೆ. ನಾವೇನೇ ಹೇಳ್ಕೊಂಡ್ರು, ಹರಕೆಗಳಾಗಲಿ ಎಲ್ಲಾದರೂ ಏನೇ ಆದ್ರೂ ನಡೆಯುತ್ತೆ. ಎಲ್ಲ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಬಂದರೆ ಲೈಫಲ್ಲಿ ಎಲ್ಲ ಚೆನ್ನಾಗಾಗುತ್ತೆ ಅನ್ನೋ ಒಂದು ನಂಬಿಕೆ ಖಂಡಿತ ಇದೆ. ಸೊ ಧರ್ಮಸ್ಥಳ ಅಂದ್ರೇ ಧರ್ಮ ನೆಲೆಸಿರೋ ಸ್ಥಳ ಅನ್ನೋದು ಭಕ್ತರ ನಂಬಿಕೆ. ಇದು ಅತ್ಯಂತ ಹಳೆಯ ದೇವಸ್ಥಾನನೂ ಹೌದು. ಹಾಗೆ ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ, ಜೈನ ಸಮುದಾಯದವರು ಈ ಇದನ್ನು ಸ್ಟಾರ್ಟ್ ಮಾಡಿ ಅವರ ಹೆಗ್ಗಡೆ ಕುಟುಂಬದವರು ಇದನ್ನು ನೋಡ್ಕೊಳ್ತಿದ್ದಾರೆ. ಇಲ್ಲಿ ವೈಷ್ಣವ ಪೂಜಾರಿಗಳು ಶಿವನನ್ನು ಪೂಜೆ ಮಾಡೋದ್ರಿಂದ ಇದು ಶಿವನಿಗೆ ತುಂಬ ಇಷ್ಟವಾದ ಸ್ಥಳ ಅಂತ ಹೇಳಿಬಿಟ್ಟು ನಂಬಿಕೆ ಇದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಹಾಗೆ ನೇತ್ರಾವತಿ ನದಿ ದಂಡೆ ಮೇಲೆ ಇದು ಇದೆ. ಸೊ ಇದು ಶಿವನಿಗೆ ತುಂಬ ಅಚ್ಚುಮೆಚ್ಚಿನ ಸ್ಥಳ ಅಂತ ಹೇಳಿಬಿಟ್ಟು ಭಕ್ತರು ನಂಬಿದ್ದಾರೆ. ಸೊ ಇಲ್ಲೇ ಪಕ್ಕದಲ್ಲೇ ಕುಕ್ಕೆ ಸುಬ್ರಹ್ಮಣ್ಯ. ಯಾರೇ ಆದರೂ ಅಪ್ಪನ ಫಸ್ಟು ಅಂದರೆ ಶಿವನ ದರ್ಶನ ಮಾಡಿ ನೆಕ್ಸ್ಟು ಕುಕ್ಕೆ ಸುಬ್ರಹ್ಮಣ್ಯಕ್ಕೂ ಸಹ ಹೋಗ್ತಾರೆ ಇಲ್ಲಿ ಹೋದವರೆಲ್ಲ. ಹಾಗೆ ಇಲ್ಲಿ ಹತ್ತಿರದಲ್ಲಿ ಒಂದು ರಾಮನ ದೇವಸ್ಥಾನ ಸಹ ತುಂಬ ಚೆನ್ನಾಗಿದೆ. ಖಂಡಿತ ನೀವು ಯಾವಾಗಲಾದರೂ ಧರ್ಮಸ್ಥಳಕ್ಕೆ ಭೇಟಿ ಮಾಡಿದ್ರೆ ಅಲ್ಲೂ ಸಹ ಹೋಗಿ ವಿಸಿಟ್ ಮಾಡಿ. ಇಲ್ಲಿ ಮಂಜುನಾಥ ಸ್ವಾಮಿ ಜೊತೆ ಚಂದ್ರನಾಥ ಧರ್ಮ ದೈವಗಳು ಇವರನ್ನೆಲ್ಲ ಆರಾಧನೆ ಮಾಡ್ತಾರೆ. ತುಂಬ ಒಳ್ಳೆ ಸಕಾರಾತ್ಮಕ ಭಾವನೆ ಇರುವಂಥ ಒಂದು ಜಾಗ ಇದು ಅಂತ ಹೇಳ್ಬೋದು. ಸಾಕ್ಷಾತ್ ಶಿವನೇ ನೆಲೆಸಿರುವಂಥ ಈ ಜಾಗಕ್ಕೆ ಧರ್ಮಸ್ಥಳ ಅನ್ನೋ ಹೆಸರು ಹೇಗೆ ಬಂತು ಅನ್ನೋದಂತ ಹುಡ್ಕೊಂಡು ಹೋದರೆ ಇದು ಹತ್ತತ್ರ 800 ವರ್ಷಗಳ ಹಿಂದಿನ ಕತೆ. ಇದು ಮುಂಚೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪುಟ್ಟ ಗ್ರಾಮ ಮಲ್ಲಾರ್ಮಡಿ ಅಂತ ಅಲ್ಲಿ ಆಗಿತ್ತಂತೆ. ಇಲ್ಲಿ ಜೈನ ಧರ್ಮಕ್ಕೆ ಸೇರಿದ ಬಿರ್ಮಣ್ಣ ಪೆರ್ಗಡೆ, ಅಮ್ಮು ಬಳ್ಳಾರ್ತಿ ಅಂತ ಇಬ್ಬರು ದಂಪತಿಗಳು. ಅವರು ಆಗಿನ ಕಾಲದಿಂದನೂ ಅವರು ಧರ್ಮಾಧಿಕಾರಿಗಳು ಅಂತ ಊರನ್ನೆಲ್ಲ ನೋಡ್ಕೊಳ್ಳೋ ಅಂಥ ಒಂದು ಪ್ಲೇಸಲ್ಲಿದ್ದವರು. ಸೊ ನೆಲ್ಯಾಡಿ ಬೀಡು ಅನ್ನೋದು ಅವ್ರ ಮನೆ ಹೆಸರು. ಆ ಮನೆಯಲ್ಲಿ ವಾಸ ಆಗಿರ್ತಾರಂತೆ. ತುಂಬ ತುಂಬ ಸಿಂಪಲ್ ಆಗಿರ್ತಾರೆ. ತುಂಬ ಜನರಿಗೆಲ್ಲ ಹೆಲ್ಪ್ ಮಾಡೋದು, ದಯೆ ಕರುಣೆ ಎಲ್ಲದಕ್ಕೂ ಹೆಸರಾಗಿರೋ ಫ್ಯಾಮಿಲಿ. ಸೊ ಹೀಗೆ ನಡ್ಕೊಂಡು ಬರ್ತಾಯಿತ್ತು. ಈ ದಂತಕಥೆಗಳು ಅಂದರೆ ಲೆಜೆಂಡ್ಸ್ ಇದ್ರ ಪ್ರಕಾರ ಹೇಳಬೇಕಂದ್ರೆ, ಇಲ್ಲಿ ಈ ಜಾಗದಲ್ಲಿ ಕ್ಷೇತ್ರ ಪಾಲಕರು ಅಂತ ದೈವಗಳು, ಈಗ ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ನಿಮಗೆ ಗೊತ್ತೇ ಇದೆ, ದೈವಗಳು ಅಂದರೆ ಎಲ್ಲ ಶಿವನ ಸಮೂಹದವರು. ಅವರೆಲ್ಲ ಆ ಕ್ಷೇತ್ರನ ನೋಡ್ಕೊಳ್ಳಿಕ್ಕೆ ಒಂದೊಂದು ಕಡೆಗೆ ಒಂದೊಂದು ಪಂಜುರ್ಲಿ ಈಗ ಎಲ್ಲ ದೈವಗಳಿರ್ತಾರೆ. ದೈವ ಅಂತಂದರೆ ನೀವೆಲ್ಲ ಈಗ ಕಾಂತಾರ ಮೂವಿ ನೋಡಿದ ಮೇಲಂತೂ ಕರೆಕ್ಟಾಗಿ ಗೊತ್ತಾಗಿರುತ್ತೆ. ಒಂದೊಂದು ಪ್ಲೇಸಲ್ಲಿ ಒಂದೊಂದು ದೈವಾರಾಧನೆ ನಡೀತಾ ಇರುತ್ತೆ. ಅವರೆಲ್ಲ ಶಿವನ ಸಮೂಹದವರು, ಶಿವನ ಗಣದವರು ಅಂತಲೇ ಹೇಳ್ತಾರೆ. ಇಂಥ ಕ್ಷೇತ್ರ ಪಾಲಕ ದೈವಗಳು ಒಂದು ಸರಿ ಈ ಬಿರ್ಮಣ್ಣ ಪೆರ್ಗಡೆ ಅಂದರೆ ಹೆಗ್ಗಡೆ ಅನ್ನೋದು ಅವ್ರಿಗೆ ಆಮೇಲೆ ಪದವಿ ಸಿಕ್ಕಿದ ಮೇಲೆ ಬರುತ್ತೆ. ಮುಂಚೆ ಅವರದ್ದು ಬಿರ್ಮಣ್ಣ ಪೆರ್ಗಡೆ ಅಂತ. ಸೊ ಅವ್ರ ಹತ್ರ ಮನುಷ್ಯನ ರೂಪದಲ್ಲಿ ಬಂದುಬಿಟ್ಟು, ಸೊ ನಮಗೆ ಇಲ್ಲಿ ಧರ್ಮನ ಸಂರಕ್ಷಿಸುವಂಥ ಜಾಗ ನಮಗೆ ಬೇಕು ಅಂತ ಕೇಳ್ತಾರಂತೆ. ಸೊ ಅಂಥ ಜಾಗನ ಹುಡುಕ್ತಾ ಇದ್ದೀವಿ ಅಂತ ಹೇಳಿದಾಗ ಅಂತ ಎಲ್ಲ ಹೇಳ್ತಾರೆ. ಇವರು ಆ ದೈವಗಳು ಮನುಷ್ಯ ರೂಪದಲ್ಲಿ ಬಂದಿರ್ತಾರೆ. ಅವ್ರು ದೈವ ಅಂತಲೂ ಇವ್ರಿಗೆ ಗೊತ್ತಿರೋದಿಲ್ಲ. ಸೊ ಈ ದಂಪತಿಗಳು ಅವ್ರಿಗೆ ಆಶ್ರಯ ಕೊಟ್ಬಿಟ್ಟು ಊಟ ಎಲ್ಲ ಕೊಟ್ಟು ಚೆನ್ನಾಗಿ ನೋಡಿಕೊಂಡು ಕಳಿಸ್ಕೊಡ್ತಾರೆ. ಸೊ ಇದರಿಂದ ತುಂಬ ಖುಷಿ ಆಗಿಬಿಟ್ಟು ಆ ಧರ್ಮ ದೈವಗಳು ಅವತ್ತೇ ಅವ್ರ ಕನಸಿನಲ್ಲಿ ಬಂದುಬಿಟ್ಟು ಅವ್ರ ನಿಜ ಸ್ವರೂಪ ಹೇಳ್ತಾರೆ, ನಾವು ಬಂದಿದ್ದ ಉದ್ದೇಶ ಎಲ್ಲ ತಿಳಿಸ್ಬಿಟ್ಟು, ನಮಗೆ ಒಂದು ಧರ್ಮ ಕಾರ್ಯ ನಡಿಬೇಕಂದ್ರೆ ಒಂದು ಒಳ್ಳೆ ಸ್ಥಳ ಅಂದರೆ ಅದು ನಿನ್ನ ಮನೆಯೇ. ಸೊ ನೀವು ನಿಮ್ಮ ಮನೇನ ದೈವಾರಾಧನೆಗೆ ಬಿಟ್ಕೊಡ್ಬೇಕು ಅಂತ ಹೇಳ್ತಾರಂತೆ. ಸೊ ಕನಸಿನಲ್ಲಿ ಇದೆಲ್ಲ ದಂತಕಥೆಗಳು ಆವಾಗಿಂದ ನಡೆದಿರೋದು. ಸೊ ಇವಾಗ ಇವರು
ಈ ದಂಪತಿಗಳು ಯಾವುದೇ ಒಂದು ಚೂರು ಏನು ಯೋಚಿಸದೆ ಅದ್ರ ಬಗ್ಗೆ, ಅಯ್ಯೋ ನಾವು ಮನೆ ಬಿಟ್ಟು ಹೋದರೆ ಎಲ್ಲಿರೋದು ಏನು, ಯಾವ ತಕರಾರು ಇಲ್ಲದೆ ಸಹ ತಕ್ಷಣ ಆ ದಂಪತಿಗಳು ಮನೆ ಖಾಲಿ ಮಾಡಿಬಿಟ್ಟು ಬೇರೆ ಕಡೆ ಮನೆ ಕಟ್ಕೊಂಡ್ಬಿಟ್ಟು ಇದನ್ನು ದೈವಗಳಿಗೆ ಬಿಟ್ಕೊಟ್ಬಿಡ್ತಾರಂತೆ. ಸೊ ಆ ದೈವಗಳು ನೆಲ್ಯಾಡಿ ಬೀಡು ಮನೆಯಲ್ಲಿ ಆವಾಗಿನಿಂದ ಅವರನ್ನು ಪೂಜೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅದು ಇವತ್ತಿಗೂ ಸಹ ಆ ನೆಲ್ಯಾಡಿ ಬೀಡು ಅನ್ನೋ ಮನೆ ಧರ್ಮಸ್ಥಳದಲ್ಲಿ ದೈವಗಳಿಗೋಸ್ಕರನೇ ಸೊ ಇದೆ. ಹೀಗೆ ನಡೀತಾ ಇರುತ್ತೆ. ಮತ್ತೊಮ್ಮೆ ಆ ಧರ್ಮದೇವತೆಗಳು ಅವ್ರ ಕನಸಿನಲ್ಲಿ ಬಂದು ಹೇಳ್ತಾರೆ, ನಮಗೆ ಇನ್ನೂ 4 ಬೇರೆ ದೈವಸ್ಥಾನಗಳಾಗಬೇಕು, ಇನ್ನೂ 4 ಧರ್ಮದೇವತೆಗಳಿಗೆ, ಕಾಳರಾಹು, ಕಳ್ಳರಕೈ, ಕುಮಾರಸ್ವಾಮಿ, ಕನ್ಯಾಕುಮಾರಿ ಅನ್ನೋವಂಥ 4 ದೇವತೆಗಳಿಗೆ ಬೇರೆ ದೈವಸ್ಥಾನ ಆಗಬೇಕು. ಅದನ್ನಕ್ಕೆ ವ್ಯವಸ್ಥೆ ಮಾಡಿ ಅದನ್ನೆಲ್ಲ ನೋಡ್ಕೊಳ್ಳಿಕ್ಕೆ 2 ವ್ಯಕ್ತಿಗಳನ್ನು, ಹಾಗೆ ಪೂಜೆ ಮಾಡಲಿಕ್ಕೋಸ್ಕರ ಇನ್ನೂ 4 ಪೂಜೆ ಮಾಡಲಿಕ್ಕೆ 2, ಹಾಗೆ ನೋಡ್ಕೊಳ್ಳೋದಕ್ಕೆ ಇನ್ನೂ 4 ಜನ ಬೇಕು ಅಂತ ಹೇಳಿಬಿಟ್ಟು ಎಲ್ಲನೂ ಕನಸಿನಲ್ಲಿ ನೀವು ಅದನ್ನೆಲ್ಲ ನೋಡಿಕೊಂಡು ನೆರವೇರಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾರೆ. ಸರಿ ಆಯಿತು ಅಂತ ಹೇಳಿಬಿಟ್ಟು ಪೆರ್ಗಡೆಗಳು ಪೂಜೆ ಮಾಡಲಿಕ್ಕೆ ಅಂತ 2 ಬ್ರಾಹ್ಮಣ ಪುರೋಹಿತರನ್ನು ಕರೆಸ್ತಾರೆ. ಅಲ್ಲಿಗೆ ಬಂದಿದ್ದು ಬ್ರಾಹ್ಮಣ ಪುರೋಹಿತರು. ನೋಡಿ ಶಿವ ಹೇಗೆ ಬಂದ ಆ ಜಾಗಕ್ಕೆ ಅಂತ ಹೇಳೋಕ್ಕೆ, ಬ್ರಾಹ್ಮಣ ಪುರೋಹಿತರು ಇಲ್ಲಿ ಬಂದುಬಿಟ್ಟು ಬರೀ ಇಷ್ಟೇ ಇದೆ ಅಲ್ವಾ, ಇಲ್ಲಿ ಒಂದು ಶಿವಲಿಂಗನೂ ಪ್ರತಿಷ್ಠಾಪನೆ ಮಾಡೋಣ. ಈ ಧರ್ಮದೇವತೆಗಳಿಗೆಲ್ಲ ಮೇನ್ ಶಿವನೇ ಅವರನ್ನೆಲ್ಲ ಕಂಟ್ರೋಲ್ ಮಾಡೋದಲ್ವ. ಸೊ ಶಿವಲಿಂಗನೂ ಇಲ್ಲಿ ಪ್ರತಿಷ್ಠಾಪನೆ ಮಾಡೋಣ, ಆಮೇಲೆ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಕೇಳ್ಕೊಳ್ತಾರೆ. ಆಗ ನಮ್ಮ ದೈವಗಳಲ್ಲೇ ಒಬ್ಬನಾದ ಅಣ್ಣಪ್ಪ ಸ್ವಾಮಿ ಬರೋದು ನೋಡಿ ಅಲ್ಲಿಗೆ. ಸೊ ಅಣ್ಣಪ್ಪ ಸ್ವಾಮಿನ ಕದ್ರಿಗೆ ಕಳಿಸ್ಬಿಟ್ಟು ಶಿವಲಿಂಗನ ತಗೊಂಡು ಬಾ ಅಂತ ಹೇಳಿಬಿಟ್ಟು, ಕದ್ರಿ ಮಂಗಳೂರಲ್ಲಿ ಇದೆಯಲ್ಲ ಅಲ್ಲಿಗೆ ಕಳಿಸ್ತಾರೆ. ಸೊ ಇವರು ಅಣ್ಣಪ್ಪ ಸ್ವಾಮಿ ಕದ್ರಿಗೆ ಹೋಗ್ಬಿಟ್ಟು ಶಿವಲಿಂಗನ ತಗೊಂಡು ಬರ್ತಾರೆ. ಆಮೇಲೆ ಶಿವಲಿಂಗದ ಪ್ರತಿಷ್ಠಾಪನೆ ಎಲ್ಲ ಆಗುತ್ತೆ. ಸೊ ಚೆನ್ನಾಗಿ ಪೂಜೆ ಎಲ್ಲ ನಡ್ಕೊಂಡು ಹೋಗ್ತಾ ಇರುತ್ತೆ ಹೀಗೇನೆ. ಸೊ 16ನೇ ಸೆಂಚುರಿ 16th ಸೆಂಚುರಿನಲ್ಲಿ ಒಂದು ಸರಿ ಏನಾಯ್ತಂತೆ, ಉಡುಪಿಯ ವಾದಿರಾಜ ಗುರುಗಳು ಸ್ವಾಮಿಗಳು ಇಲ್ಲಿಗೆ ಬರ್ತಾರೆ. ಅವರು ಬಂದುಬಿಟ್ಟು ಆ ಟೈಮಲ್ಲಿ ದೇವರಾಜ ಹೆಗಡೆಯವರು ಇಲ್ಲಿ ಧರ್ಮಸ್ಥಳನ ನೋಡ್ಕೊಳ್ತಾ ಇರ್ತಾರಂತೆ. ಧರ್ಮಸ್ಥಳ ಅಂತಲೂ ಹೆಸರು ಬಂದಿರಲಿಲ್ಲ ಆವಾಗ. ನೋಡಿ ನಾನು 1 by 1 ಯಾಕೆ ಕತೆ ಹೇಳ್ತಿದ್ದೀನಿ ಅಂದರೆ, ಹೇಗೆ ಶಿವ ಇಲ್ಲಿಗೆ ಬಂದಿದ್ದು, ಅಣ್ಣಪ್ಪ ಸ್ವಾಮಿ, ನೆಕ್ಸ್ಟು ಧರ್ಮಸ್ಥಳ ಅನ್ನೋ ಹೆಸರು ಹೇಗೆ ಬಂತು ಅನ್ನೋದಕ್ಕೋಸ್ಕರ. ಸೊ ಅವರು ವಾದಿರಾಜ ಗುರುಗಳು ಬರ್ತಾರಲ್ವ, ಬಂದುಬಿಟ್ಟು ಎಲ್ಲ ನೋಡ್ತಾರಂತೆ. ಆದರೆ ಅವ್ರಿಗೆ ಏನೋ ಭಿಕ್ಷಾನ್ನ ಸ್ವೀಕರಿಸೋದಿಲ್ಲಂತೆ. ಯಾಕೆ ಅಂತ ಹೇಳಿದಾಗ, ಇಲ್ಲಿ ಶಿವಲಿಂಗದ ಪ್ರತಿಷ್ಠಾಪನೆ ಸರಿಯಾಗಿ ಕ್ರಮಬದ್ಧವಾಗಿ, ಅಂದರೆ ವಿಧಿವಿಧಾನ ವೇದಾಧ್ಯಯನ ಎಲ್ಲ ಮಾಡೇ ಇಲ್ಲ, ಅದಕ್ಕೋಸ್ಕರ ಇಲ್ಲಿ ಸರಿಯಾಗಿಲ್ಲ ಪ್ರತಿಷ್ಠಾಪನೆ ಅಂತ ಹೇಳಿದಾಗ ಹೆಗ್ಗಡೆಯವರು ಹೇಳ್ತಾರಂತೆ, ಸರಿ ಹಾಗಾದರೆ ನೀವೇ ಬಂದಿದ್ದೀರಲ್ಲ, ನಿಮ್ಮ ಮಾರ್ಗದರ್ಶನದಲ್ಲೇ ಮತ್ತೊಂದು ಸರಿ ಕರೆಕ್ಟಾಗಿ ಶಿವಲಿಂಗದ ಪ್ರತಿಷ್ಠಾಪನೆ ಮಾಡಿಕೊಡಿ ಅಂತ ಹೇಳಿದಾಗ ಇವರು ವಾದಿರಾಜರಿಗೆ ಖುಷಿ ಆಗಿಬಿಟ್ಟು ಕ್ರಮಬದ್ಧವಾಗಿ ಶಿವಲಿಂಗದ ಪ್ರತಿಷ್ಠಾಪನೆ ಮಾಡಿಸ್ಬಿಟ್ಟು ಆಗಿನಿಂದನೇ ಈ ಕ್ಷೇತ್ರಕ್ಕೆ ಧರ್ಮಸ್ಥಳ ಅಂತ ಹೇಳಿಬಿಟ್ಟು ಹೆಸರು ಕೊಟ್ಟಿದ್ದು ವಾದಿರಾಜ ಗುರುಗಳಂತೆ. ಸೊ ಆಲ್ರೆಡಿ ಅದು ಧರ್ಮಸ್ಥಳ ಹೆಸರು ಬಂದಿಲ್ದಿದ್ರು ಧರ್ಮ ಕಾರ್ಯಗಳಿಂದ ತುಂಬಾ ಫೇಮಸ್ ಆಗಿ ಹೋಗ್ಬಿಟ್ಟಿರುತ್ತೆ ಹೆಗ್ಗಡೆಯವರ ಧರ್ಮ ಕಾರ್ಯಗಳಿಂದ. ಸೊ ಅದಕ್ಕೋಸ್ಕರ ಈ ಧರ್ಮ ಕಾರ್ಯಗಳು ನಡೆಯೋ ಜಾಗ ಆಗಿರೋದ್ರಿಂದ ಇದಕ್ಕೆ ಧರ್ಮಸ್ಥಳ ಅಂತ ಹೇಳಿಬಿಟ್ಟು ಅವರೇ ಹೆಸರು ಕೊಡ್ತಾರಂತೆ. ಹೀಗೆ 800 ವರ್ಷಗಳಿಂದ ಸೊ ನಿರಂತರವಾಗಿ ಇಲ್ಲಿ ಒಂಥರದಲ್ಲಿ ಧರ್ಮ ಸಹಿಷ್ಣುತೆ ಅಂತಲೇ ಹೇಳ್ಬೋದು, ಧರ್ಮ ಕಾರ್ಯ ನಡೀತಾ ಇದೆ. ಸೊ 21 ಜನ್ರೇಷನ್ನಿಂದ ಇದು ಹೀಗೆ ನಡ್ಕೊಂಡು ಬರ್ತಾ ಇದೆ. ಸೊ ಪೆರ್ಗಡೆ ಕುಟುಂಬದ ಹಿರಿಯ ಸದಸ್ಯ ಯಾರಿರ್ತಾರೋ ಅವರಿಗೆ ಧರ್ಮಾಧಿಕಾರಿ ಅನ್ನೋ ಸ್ಥಾನನ ವಹಿಸಿಕೊಡ್ತಾರೆ. ಸೊ ಅವರಿಗೆ ಹೆಗಡೆ ಅನ್ನೋ ಬಿರುದು ಸಹ ಆವಾಗಲೇ ಸಿಗುತ್ತೆ. ಇವಾಗ ನಮ್ಮ ವೀರೇಂದ್ರ ಹೆಗ್ಗಡೆಯವರು ಎಷ್ಟೋ ವರ್ಷಗಳಿಂದ ಅವರೇ ಧರ್ಮಾಧಿಕಾರಿಯಾಗಿ ಇಲ್ಲಿಂದೆಲ್ಲ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸೊ ಈ ಊರಿನಲ್ಲಿ ಒಂದು ಹೊಯ್ಲು ಅಂತ ನಡೆಯುತ್ತಂತೆ ಪ್ರತಿದಿನ. ಅದರಲ್ಲಿ ಏನೇ ಆ ಊರಿನ ಜನಗಳ ಪ್ರಾಬ್ಲಮ್ಸ್ ಇದ್ದರೂ, ಕಂಪ್ಲೇಂಟ್ಸ್ ಇದ್ದರೂ, ಏನೇ ಕೇಸಸ್ ಇದ್ರೂ ಸಹ ಅದು ಸಮಸ್ಯೆ ಎಲ್ಲ ಹೇಳ್ಕೊಂಡ್ರೆ ಪರಿಹಾರ ಮಾಡಿಕೊಡ್ತಾರೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಅವರು ಒಟ್ಟಿನಲ್ಲಿ ಮುಖ್ಯಸ್ಥರಾಗಿ ನೋಡ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿಯ ವಿಶೇಷತೆ ಅಂತಂದರೆ ಅದೇನೇನೆ, ಒಂದು ಥರದಲ್ಲಿ ಇಲ್ಲಿಯ ಮುಖ್ಯ ಆಡಳಿತ ನೋಡ್ಕೊಳ್ತಾ ಇರೋದು ಜೈನ ಧರ್ಮದವರಾದರೆ ಶಿವನ ದೇವಸ್ಥಾನ, ಹಾಗೆ ಅಲ್ಲಿ ನಡೆಸ್ಕೊಂಡು ಬರ್ತಾ ಇರೋರು ವೈಷ್ಣವ ಪೂಜಾರಿಗಳಂತೆ. ಅದು ಇಲ್ಲಿಯ ಸ್ಪೆಷಾಲಿಟಿ ಅಂತ ಹೇಳಿಬಿಟ್ಟು ಹೇಳ್ತಾರೆ.
ಸೊ ಇನ್ನೊಂದು ಇಲ್ಲಿಯ ಮಿರಾಕಲ್ ಅಂತಂದರೆ ಅನ್ನದಾನ, ಫ್ರೀ ಫುಡ್ ಸರ್ವಿಸ್ ಯಾವ ಕಾಲದಿಂದನೂ ಸಹ ತಪ್ಪದೇ ನಡ್ಕೊಂಡು ಬರ್ತಾ ಇದೆ. ದೇವಸ್ಥಾನಕ್ಕೆ ಎಷ್ಟೇ ಜನ ಬಂದ್ರೂ ಊಟ ಇಲ್ಲ ಅವರಿಗೆ ಅಂತ ಹೇಳಿಬಿಟ್ಟು ಊಟ ಖಾಲಿ ಆಯಿತು ಅನ್ನೋ ಒಂದು ಎಕ್ಸಾಂಪಲ್ಲೇ ಇಲ್ವಂತೆ. ಎಷ್ಟು ಜನ ಬಂದರೂ ಸಹ ಅಷ್ಟು ಜನಕ್ಕೂ ಊಟದ ವ್ಯವಸ್ಥೆ ಇಲ್ಲಿ ಇದ್ದಿರುತ್ತೆ. ಬೇರೆ ಯಾವುದೇದೋ ಸ್ಟೇಟ್ಸ್ ಅವರೆಲ್ಲ ಇಲ್ಲಿ ಬಂದುಬಿಟ್ಟು ನೋಡಿ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಫೇಮಸ್ ಟೆಂಪಲ್ ಅವರೇ ಇದನ್ನು ನೋಡಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅಷ್ಟು ಫೇಮಸ್ಸು ಇಲ್ಲಿಯ ಅನ್ನದಾನ. ಹಾಗೆ ಇನ್ನು ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಅಂತ ಮಾಡಿದ್ದಾರೆ. ವುಮೆನ್ ಎಂಪವರ್ಮೆಂಟಿಗೆ ಮಹಿಳಾ ಸ್ವಸಹಾಯ ಸಂಘಗಳ ಮೂಲಕ ಎಷ್ಟೋ ಹೆಗ್ಗಡೆ ಅವರು ಕೆಲಸಗಳನ್ನೆಲ್ಲ ಕೊಟ್ಟಿದ್ದಾರೆ. ಸೊ ಹಾಗೆಯೇ ರುಡ್ಸೆಟ್ ಅನ್ನೋದು ಅದಂತೂ ಫೇಮಸ್ ಅಲ್ವಾ. ರುಡ್ಸೆಟ್ ಮೂಲಕ ಅವರು ಟ್ರೈನಿಂಗ್ ಕೊಟ್ಬಿಟ್ಟು ಯಾರು ನಿರುದ್ಯೋಗ ಇರುತ್ತೋ ಅವರಿಗೆ ಟ್ರೈನಿಂಗ್ಗೆ ನಾನು ಎಲೆಕ್ಟ್ರಿಸಿಟಿ, ಪ್ಲಂಬ್ ಯಾವುದೇದೋ ಈ ಥರದ್ದು ಬೇರೆ ಬೇರೆ ಇದು ಕೊಟ್ಬಿಟ್ಟು ಉದ್ಯೋಗಿಗಳನ್ನಾಗಿ ಮಾಡ್ತಾರೆ. ಹೀಗೆ ಎಷ್ಟೋ ಒಳ್ಳೊಳ್ಳೆ ಕೆಲಸಗಳು ಧರ್ಮಸ್ಥಳದಲ್ಲಿ ನಡೆದುಕೊಂಡು ಬರ್ತಾನೆ ಇದೆ. ಈ ಧರ್ಮಸ್ಥಳದಲ್ಲಿ ಒಟ್ಟಿನಲ್ಲಿ ಧರ್ಮದಿಂದಂತೂ ನಡಿಬೇಕು, ಅದಂತೂ ನಿಜ. ಇಲ್ಲಿಯ ಮಂಜುನಾಥನ ಜೊತೆ ಆಟ ಆಡಿದರೆ ಖಂಡಿತ ಅವರಿಗೆ ಸಂಕಟ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿಬಿಟ್ಟು ಭಕ್ತರಿಗೆ ನಂಬಿಕೆ ಇದೆ. ಏನೇ ಮಾತಾಡುವಾಗಲೂ ಏನೇ ಹೇಳಬೇಕಾದ್ರೂ ಏನೇನೋ ಸುಳ್ಳು ಹೇಳಿ ಅಪಚಾರ ಎಸಗಿದರೆ ಖಂಡಿತ ಅದು ಮಂಜುನಾಥನ ಆಣೆ ಅಂತ ಸುಳ್ಳಾಗಿ ಏನಾದ್ರು ಹೇಳ್ಕೊಂಡು ಮಾಡಿದರೆ ಖಂಡಿತ ಮಂಜುನಾಥ ಬಿಡೋದಿಲ್ಲ ಅನ್ನೋದು ಭಕ್ತರ ನಂಬಿಕೆ. ಸೊ ಎಷ್ಟೋ ವರ್ಷಗಳಿಂದ ನಂಬಿಕೊಂಡು ಬಂದಿರೋ ಈ ಧರ್ಮಸ್ಥಳದ ಬಗ್ಗೆ ಖಂಡಿತ ಏನೋ ಹೇಳಬೇಕನ್ನಿಸ್ತು. ನನಗನ್ನಿಸಿದ್ದು, ನನಗೆ ತಿಳಿದಿದ್ದು, ಎಲ್ಲೆಲ್ಲೋ ಓದಿರೋದು ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು. ಯಾವತ್ತೂ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರದೇ ಇರಲಿ. ನಮ್ಮ ಹಿಂದೂ ಧರ್ಮದ ಒಂದು ಪವಿತ್ರ ಸ್ಥಳ ಯಾವತ್ತೂ ಹಾಗೆ ಚೆನ್ನಾಗಿ ಉಳಿಲಿ ಅಂತ ಹೇಳಿಬಿಟ್ಟು ನಾನು ಸಹ ಶಿವನ ಪ್ರಾರ್ಥನೆ ಮಾಡ್ತೀನಿ. ಖಂಡಿತ ನೀವು ಸಹ ಹಾಗೆ ಅಂದ್ಕೊಳ್ಳಿ, ಎಲ್ಲ ಚೆನ್ನಾಗಾಗಲಿ, ಯಾವ ಇದನ್ನು ಬರದೇ ಇರಲಿ. ಸೊ ಖಂಡಿತ ನಿಮಗೆ ನಾನು ಹೇಳಿದ್ದು ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.